ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸ್ವಿಫ್ಟ್ ಕಾರು, ಸ್ವಿಫ್ಟ್ ಡಿಸೈರ್ ಎಲ್ಲೋ ಬೋರ್ಡು 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ನಿಮಗೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಮೊಬೈಲ್ ನಂಬರ್ ಸಹ ಇರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರು ನಂಬರ್ ಇಲ್ಲ ಅಂದಮೇಲೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ. ಹಂಗಾಗಿ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಗಾಡಿ ಸೇಲಿಗಿದ್ರು ಇದೇ ನಂಬರ್ಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವ್ರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದು ಮಾರುತಿ ಸುಜುಕಿ ಸ್ವಿಫ್ಟ್ ಟೂರಾ? ಹಾಂ, ಟೂರು ಸರ್. ಓಕೆ, ಎಲ್ಲ ಓಡಲ್ಲ ಸರ್ ಅದು? ಹೌದು ಸರ್. ಓಕೆ, ಯಾವ್ದು ಮಾಡಲು ಸರ್ ಅದು? 16 ಮಾಡಲು ಸರ್. 16 ಮಾಡಲು. ಹಾಂ. ಓಕೆ, ಓನರ್ ಎಷ್ಟಾಗಿರಿ ಸರ್? ಫಸ್ಟ್ ಓನರ್ ಸರ್ ನಾನೇ. ನೀವೇ ಸಿಂಗಲ್ ಓನರಾ? ಹಾಂ. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ ಕಿಲೋಮೀಟ್ರು? ಸರ್ 260 ಓಡಿದೆ ಸರ್. 2,60,000. ಹಾಂ. ಓಕೆ, ಏನು ಶೋರೂಮ್ ಸರ್ವಿಸಾ ಹೊರಗಡೆ ಮಾಡಿಸಿದ್ರಿ ಸರ್? ಹೊರಗಡೆ ಮಾಡಿಸಿದ್ರು ಸರ್. ಫಸ್ಟು ಅಪ್ ಟು 2021 ಮಾಡಿಸಿದ್ರು. ಹ್ಞೂ. ಆಮೇಲೆ ಹೊರಗಡೆ ಮಾಡಿಸಿದ್ರು. ಓಕೆ ಸರ್, ಗಾಡಿದು FC ಇನ್ಸೂರೆನ್ಸು ಟ್ಯಾಕ್ಸು ಎಲ್ಲ ರನ್ನಿಂಗ್ ಇದಾವಾ? ಸರ್ ಇನ್ಸೂರೆನ್ಸು ಇವತ್ತು ಲ್ಯಾಪ್ಸು, ಇವಾಗ ಕಟ್ಟಿದ್ದೀನಿ ಇನ್ಸೂರೆನ್ಸು. ಹಾಂ. ನಾನು FC ರನ್ನಿಂಗ್ ಮಾಡಿಕೊಡ್ತೀನಿ. ಹ್ಞೂ. ಇವು ಟ್ಯಾಕ್ಸು ಪರ್ಮಿಟ್ ಎಲ್ಲ ರನ್ನಿಂಗ್ ಇದಾವಾ? ಎಲ್ಲ ರನ್ನಿಂಗ್ ಇದಾವೆ. ಓಕೆ, ಈಗ ಇನ್ಸೂರೆನ್ಸ್ ಮಾತ್ರ ನೀವು ಅಲ್ಲ ಯಾವುದು FC ಒಂದು ಮಾಡಿಸ್ಕೊಡ್ತೀರಾ? ಹಾಂ, ಇನ್ಸೂರೆನ್ಸ್ ಈಗ ಜಸ್ಟ್ ಕಟ್ಟಿದೆ. ಹಾಂ. ಕಟ್ಬಿಟ್ಟೆ ಬರ್ತಾ ಇದ್ದೀನಿ ಇನ್ಸೂರೆನ್ಸ್ ಆಫೀಸಿಂದ. ಓಕೆ. ಇಲ್ಲ ಅವರೇ FC ಮಾಡಿಸ್ಕೊತೀನಿ ಅಂದರೆ ಟಾನಿಕ್ ಬಟನ್ ಹಾಕಿ ಮಾಡಿಸ್ಕೋಬೋದು. ಇಲ್ಲ ಮಾಡಿಸ್ಕೊಡಿ ಅಂದರೆ ನಾನೇ ಮಾಡಿಸ್ಕೊಡ್ತೀನಿ. ಓಕೆ, ಗಾಡೀಲಿ ಟೈರ್ ಪರ್ಸೆಂಟೇಜ್ ಎಲ್ಲ ಎಷ್ಟಿದೆ ಸರ್? ಸರ್ ಫ್ರಂಟ್ ಎರಡು ಒಂದು 5,000 ಓಡಿದೆ ಸರ್. ಒರಿಜಿನಲ್ ಟೈರು ಮೊನ್ನೆ Okay. ಹಾಕಿರೋದು. ಹಾಂ. ಒಂದು 5,000 ಓಡಿದೆ ಅಷ್ಟೇ. ಬ್ಯಾಕು ಇಲ್ಲ ಸರ್, ಬ್ಯಾಕು ಹೋಗಿದೆ. ಹ್ಞೂ. ಬ್ಯಾಕ್ ಒಂದು 20% ಇದೆ ಸರ್ ಅಷ್ಟೇ ಬ್ಯಾಕ್. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ, ಏನಾದರೂ ಟಿಂಕರ್ ಕೆಲಸ ಇದೆಯಾ? ಇಲ್ಲ ಸರ್, ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಕೆಳಗಡೆ ಬಾಟಮ ಡೆಂಟ್ ಆಗಿದೆ ಸ್ವಲ್ಪ. ಹ್ಞೂ. ಅಂದರೆ ಇದ್ರ ಹತ್ರ ಬರುತ್ತಲ್ಲ ಅಲ್ಲಿ. ಹ್ಞೂ. ಇನ್ನೇನಿಲ್ಲ ಸರ್, ಒರಿಜಿನಲ್ ಪೇಂಟು ಯಾವುದು ಇದು ಮಾಡಿಲ್ಲ, ಹ್ಞೂ. ಹಂಗೆ ಇದೆ. ಕಂಪ್ನಿಯಿಂದ ಬಂದಿರೋ ಒರಿಜಿನಲ್ ಪೇಂಟು. ಮತ್ತು 4 ಪವರ್ ವಿಂಡೋ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ. ಗಾಡೀಲಿ. ಹ್ಞೂ. ಗಾಡಿ ಕಂಡೀಷನ್ ಇದೆ ಸರ್. ಓಕೆ, AC ಎಲ್ಲ ವರ್ಕಿಂಗ್ ಆಯ್ತಾ? ಹಾಂ, ಎಲ್ಲ ವರ್ಕಿಂಗ್ ಇದೆ ಸರ್. ಓಕೆ, ಸೀಟು ಎಲ್ಲ ಚೆನ್ನಾಗಿದಾವೆ ಸರ್? ಸರ್ ಸೀಟ್ ಕವರು ಅವಾಗ ಹಾಕಿರೋದೆ ಸರ್, ಹೊಸದು ಹಾಕ್ತಿಲ್ಲ ಅಂತ. ಹ್ಞೂ. ಇವಾಗ ಪ್ರೆಸೆಂಟ್ ಏನು ಹಾಕ್ಸ್ಕೊಬೇಕಾಗುತ್ತಾ, ಏನು ರನ್ ಮಾಡ್ಬೋದಾ? ಸರ್ ರನ್ ಮಾಡ್ಬೋದು ಸರ್. ಹ್ಞೂ. ಆಲ್ರೆಡಿ ನಾನು ಓಡಿಸ್ತಾನೆ ಇದ್ದೀನಿ, ಗಾಡಿ ನಿಲ್ಸಿರಲ್ಲ ನಾನು. ಹ್ಞೂ. ನಾನು ಡ್ಯೂಟಿ ಮಾಡ್ತಾನೆ ಇದ್ದೀನಿ, ಅದರಲ್ಲೇ ಡ್ಯೂಟಿ, ಓಲಾ ಊಬರ್ ಡ್ಯೂಟಿ ಮಾಡ್ತಾ ಇದ್ದೀನಿ. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಇಲ್ಲ ಸರ್, ಯಾವುದೂ ಇಲ್ಲ, ಎಲ್ಲ ಕ್ಲಿಯರ್ ಇದೆ ಸರ್. ಎಲ್ಲಿರೋದು ಸರ್ ಗಾಡಿದು ಲೊಕೇಶನ್ನು? ಕೆಂಗೇರಿ ಉಪನಗರ ಸರ್. ಬೆಂಗಳೂರು ಕೆಂಗೇರಿ ಉಪನಗರ ಸರ್. ಉಪನಗರನಾ? ಹಾಂ. ಓಕೆ, ರಾಘವೇಂದ್ರ ಟೆಂಪಲ್. ರೇಟ್ ಏನು ಹೇಳ್ತೀರಿ ಸರ್ ಗಾಡಿಗೆ? ಸರ್ ನಾನೇ ಎಲ್ಲ ಮಾಡಿಸ್ಕೊಟ್ರೆ, ಅಂದರೆ FC ಪಾಸಿಂಗ್ ಎಲ್ಲ ಮಾಡಿಸ್ಕೊಟ್ರೆ 280 ಹೇಳ್ತೀನಿ ಸರ್. ಹಾಂ. ಅವರೇ ಮಾಡ್ಸ್ಕೊಳ್ತೀನಿ ಅಂದರೆ ಅದು 15,000 ಕಮ್ಮಿ ಮಾಡಿ. ಓಕೆ, ಅಂದರೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅದರಲ್ಲಿ? ಯಾವುದ್ರಲ್ಲಿ ಸರ್? ನೀವು 280 ಹೇಳ್ತಿರಲ್ಲ, ಹಾಂ. ಏನಾದರೂ ಕಡಿಮೆ ಆಗುತ್ತಾ? ಮಾಡೋಣ ಸರ್, ಹೆಚ್ಚು ಕಮ್ಮಿ ಮಾಡೋಣ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರು ಇದೇ ಇರಲ್ಲ ಸರ್? ಹಾಂ, 500 ಇದೇ ನಂಬರು ಸರ್. ಸರಿ ಸರ್, ಓಕೆ. ಬರೋರಿಗೆ ಫೋನ್ ಮಾಡ್ಕೊಂಡು ಬರೋಕ್ಕೆ ಹೇಳಿ ಸರ್, ನಾನು ಡ್ಯೂಟಿ ಮಾಡ್ತಾ ಇರ್ತೀನಿ. ಹಾಂ. ಮನೆ ಹತ್ರ ಇರಲ್ಲ. ಬರೋಂಗಿದ್ರೆ ನನಗೆ ಒಂದು ದಿವಸ ಮುಂಚೆನೇ ಹೇಳಿದ್ರೆ ವೆಯ್ಟ್ ಮಾಡ್ತೀನಿ. ಓಕೆ ಸರ್, ಆಯ್ತು, ಖಂಡಿತ. ಯಾಕಂದ್ರೆ ಡ್ಯೂಟಿ ಮಾಡ್ತಾ ಇರ್ತೀನಲ್ಲ, ಇರೋದಿಲ್ಲ. ಬೆಳಗ್ಗೆ 8 ಗಂಟೆಗೆ ಬಿಟ್ಬಿಡ್ತೀನಿ ನಾನು ಮನೇನ. ಓಕೆ. ತಿರ್ಗಿ ರಾತ್ರಿ 10 ಗಂಟೆವರೆಗೂ ರಾತ್ರಿ 9 ಗಂಟೆ ಆಗುತ್ತೆ ಬರೋದು. ಸರಿ ಸರ್, ಓಕೆ.